ಚಾಡಿ ಮಾತು ಕೇಳ್ತಾಳ ಅತ್ತಿ. ಕೇಳಿ ಮಲ್ಲ ಮಾಂಬೆಯನ್ನ ಕೊಟ್ಟಿಗೆಯಾಗ ಹೊರಗ ಹಾಕಿ ಬಿಡುತ್ತಾಳ. ಕೊಟ್ಟಿಗೆಯಾಗ ಬದುಕ ಪ್ರಾರಂಭಿಸಿದಾಳ. ಕೊಟ್ಟಿಗೆಯೊಳಗ ಯಾವಾಗ ಬದುಕ ಚಾಲು ಆಗ್ಯಾದ ದನ ಕಾಯಕ ಹಚ್ಚಾರ. ಎಂಥ ಕಷ್ಟ ಕೊಡಾಕತ್ತಾರಂದ್ರ ಮಲ್ಲ ಮಾಂಬೆಗ ಕಾಲಾಗ ಚಪ್ಪಲಿ ಸಹಿತ ಹಾಕೊಳ್ಳಾರ್ದಂಗ ದನ ಕಾಯಕ ಕಳ್ಸಾಕ. ಸುಡು ಸುಡು ಬಿಸಿಲಿನೊಳಗೂ ಸಹಿತ ಕಾಲೊಳಗ ಪಾದರಕ್ಷೆ ಇಲ್ಲ. ಹಂಗ ಸುಡಿಸ್ಕೋಂತ ದನ ಕಾಯಕ ಮಲ್ಲ ಮಾಂಬೆ ಹೋಗ್ಯಾಳ. ಶ್ರೀಶೈಲದ ಮಲ್ಲಯ್ಯಗ ನೋಡ್ತಾನ. ನೋಡಿರುವಂಥ ಮಲ್ಲಯ್ಯ ಕಷ್ಟ ಕೊಡೋರು 100 ಮಂದಿ ಇದ್ರು ಸಹಿತ ಕಾಪಾಡವ ಒಬ್ರಿದ್ರ ತಗೊಂಡು ಏನು ಮಾಡೋದ? 100 ಅಲ್ಲ 1000 ಕಷ್ಟ ಬರಲಿ ಕಾಪಾಡವ ಒಬ್ಬದ. ಮಲ್ಲಯ್ಯನ ಮ್ಯಾಲ ಭಕ್ತಿಯನ್ನ ಇಟ್ಟಿರುವಂಥ, ನಂಬಿಕೆಯನ್ನ ಇಟ್ಟಿರುವಂಥ, ಪ್ರೀತಿಯನ್ನ ಇಟ್ಟಿರುವಂಥ ಮಲ್ಲ ಮಾಂಬೆಗ ಆ ಸುಡು ಸುಡು ಬಿಸಿಲ ಏನು ಅನಿಸ್ಲಿಲ್ಲ. ಅಗದಿ ತಂಪನ್ಯಾಗ ಕಾಲಿಡಾಕತ್ತೀನಿ ಅನ್ನುವಂಥ ಭಾವ ಮಲ್ಲ ಮಾಂಬೆಗೆ ಬಂದಾದ. ಶ್ರೀಶೈಲದ ಮಲ್ಲಯ್ಯ ಕುಂತು ನೋಡಾಕತ್ತ. ಎಂಥೆಂಥ ದೊಡ್ಡವರಿಗೆ ಬಿಟ್ಟಿಲ್ಲ ಕಾಡೋದು, ನಮಗೂ ಬಿಟ್ಟಿಲ್ಲ, ಸ್ವಾಮಿಗಳಿಗೂ ಬಿಟ್ಟಿಲ್ಲ, ನಿಮಗೂ ಬಿಟ್ಟಿಲ್ಲ, ಯಾರಿಗೂ ಬಿಟ್ಟಿಲ್ಲ. ಹುಬ್ಬಳ್ಳಿಯ ಸಿದ್ಧಾರೂಢರಿಗೆ ಬಂಗಾರದ ಕಿರೀಟ ತಲೆ ಮ್ಯಾಲ ಇಟ್ಟಾರ. ಇಟ್ಟಾಗ ಬಾಜು ನಿಂತಿರುವ ಶಿಷ್ಯ ಅಂತಾನ, ಯಪ್ಪ ಸಿದ್ಧಾರೂಢ ಅಗದಿ ಭಾರಿ ಝಗ ಝಗ ಅಂತ ಕಾಣಕತ್ತದಂದಾಗ ಸಿದ್ಧಾರೂಢರು ಅನ್ನಕತ್ತಿದ್ರಂತ, ಮಗನ ಜಗತ್ತಿನ ಕಣ್ಣಿಗೆ ಬಂಗಾರದ ಕಿರೀಟ ಭಾರಿ ಝಗ ಝಗ ಅನಿಸ್ಬೋದು, ನನಗ ಒಳಗ ಧಗ ಧಗ ಆಗಕತ್ತದಂದ್ರ. ಕೆಲವು ದಿನಗಳೊಳಗ ಸಿದ್ಧಾರೂಢರ ತಲೆ ಮ್ಯಾಲ ಯಾವ ಬಂಗಾರದ ಕಿರೀಟ ಇತ್ತೋ ಅದನ್ನ ತೆಗಿತಾನ. ತೆಗೆದ ನಿಗಿ ಕೆಂಡ ತೊಂಡು ಬಂದ ತಲೆ ಮ್ಯಾಲ ಇಡುತ್ತ. ಆಗ ಮತ್ತಂತಾರ ಸಿದ್ಧಾರೂಢರು, ಇದ್ದಾವ ತೊಂಡು ಬಂದ ಬಂಗಾರದ ಕಿರೀಟ ಇಟ್ಟಿದ್ದ, ಇರ್ಲಾರ್ದವ ಹೊತ್ಕೊಂಡ ಮನೆಗೆ ಹೋದ, ಸಿಟ್ಟಿದ್ದವ ಬಂದ ನನ್ನ ತಲೆ ಮ್ಯಾಲ ನಿಗಿ ಕೆಂಡ ಹಾಕ್ಯಾನಂದ್ರ ನಾ ಯಾಕ ಸಿಟ್ಟಾಗಬೇಕು? ನೋಡ್ರಿ ಎಷ್ಟು ಚಲೋ ಅದಾವ್ರ. ಇದ್ದಾವ ತೊಂಡು ಬಂದ ಇಟ್ಟಾನ, ಇರ್ಲಾರ್ದವ ಹೊತ್ಕೊಂಡು ಹೋಗ್ಯಾನ, ಸಿಟ್ಟಿದ್ದಾವ ಬಂದ ನಿಗಿ ಕೆಂಡ ಇಟ್ಟಾನ. ಬಂಗಾರದ ಕಿರೀಟ ಇಟ್ಟಾರಂತ ನನಗ ಸೊಕ್ಕ ಬಂದಿಲ್ಲ, ಆ ನಿಗಿ ಕೆಂಡ ಇಟ್ಟಾರಂತ ನನಗೇನ ಸಿಟ್ಟು ಬಂದಿಲ್ಲ. ಅದಕ್ಕ ಶಿವ ಯೋಗಿ ಸಾಕ್ಷಾತ್ ಶಿವನಾದ ಕಾರಣ ಅವನಿ ಭೋಗಗಳು ಅವನಿಗೆ ತೃಣಗಾಂಬವು. ಬಂಗಾರನು ಒಂದೇ, ಬೆಳ್ಳಿನೂ ಒಂದೇ, ಅಷ್ಟೇ ಅಲ್ಲ ಬೆಂಕಿನೂ ಒಂದೇ, ಚುಚ್ಚು ಮಾತುಗಳು ಒಂದೇ, ಮುಳ್ಳುನು ಒಂದೇ, ಆ ಹೂವಿನ ಹಾಸಿಗೆನು ಒಂದೇ ಅಂತ ತಿಳ್ಕೊಂಡಾವ ಈ ನಾಡಿನೊಳಗ ದೊಡ್ಡ ಸಾಧನೆ ಮಾಡಕ್ಕ ತಯಾರಾಗ್ತಾನ. ಅಂಥವರ ಸಾಲಿನೊಳಗ ವೀರಗಂಟಿ ಮಡಿವಾಳಯ್ಯ ಮಹಾಸ್ವಾಮಿಗಳ ಸಾಧನೆ ಮಾಡ್ಯಾರ ಅನ್ನೋದಕ್ಕ ನಾವು ನೀವೆಲ್ಲ ಕುಂತಿಲ್ಲಿ ಕೇಳ. ಹಂಗ ಮಲ್ಲ ಮಾಂಬೆಗ ಚಿಂತೆ ಆಗಲಿಲ್ಲ, ಸಿಟ್ಟು ಬರಲಿಲ್ಲ. ಎಲ್ಲವೂ ಆತನ ಕರುಣೆ ಅದ. ಸಿದ್ಧಾರೂಢರಿಗೆ ಬಿಡದೇ ಇರುವಂಥವರ ನನಗೇನ ಬಿಟ್ಟಾರ, ಬಸವಣ್ಣನವರಿಗೆ ಬಿಡದೇ ಇರುವಂಥವರ ನನಗೇನ ಬಿಟ್ಟಾರ, ಅವರಿಗಾಗಿದ್ದ ನನಗೂ ಆಗ್ಯಾದ, ನಯಾಕ ತಲೆ ಕೆಡಿಸ್ಕೊಳ್ಳಿ, ಎಲ್ಲವೂ ಪರಮಾತ್ಮನ ದಯೆ, ಮಲ್ಲಯ್ಯನ ದಯೆ ಅಂತ ಕಳ್ತ. ಯಾವಾಗ ದನ ಕಾಯ್ಕೊಂಡು ಬಂದು ಕೊಟ್ಟಿಗೆಯಾಗ ಕಟ್ಟತಾಳ ಮಲ್ಲಮ್ಮ, ಯಾವಾಗ ಮಲ್ಲ ಮಾಂಬೆ ಕೊಟ್ಟಿಗೆ ಒಳಗ ಕಟ್ಟಿದ್ಲು, ಮತ್ತ ನೆಗೆಣ್ಣಿಯರು ಹೋಗಿ ಹೇಳ್ತಾರ. ಏನ ಹೇಳ್ತಾರಂದ್ರ ಮತ್ತೊಂದು ಚಾಡಿಯ ಗುಳಿಗೆ ಹಾಕ್ತಾರ. ಈಕಿ ಏನ ಬಂದಾಳಲ್ಲ ಊಟ ಕೊಡಬ್ಯಾ, ಚಲೋ ಕಾಯ್ಕೊಂಡು ಬಂದಿಲ್ಲ ದನಕ್, ಸುಮ್ಮನೆ ಏನಾರ ಸೇರ್ಸು,
ಆಗಿ ಬಂತು ಅಂದ್ರ ನಾವು ಮಾಡಿದ್ದ ತಪ್ಪಿದ್ರು ಚಲೋ ಅನಿಸ್ತದ, ಆಗಿ ಬರ್ಲಿಲ್ಲ ಅಂದ್ರೆ ನಾವು ಚಲೋ ಇದ್ರು ತಪ್ಪು ಅನಿಸ್ತದ ಸಮಾಜ. बुरा ने बुरा कहा मुझे, अच्छा ने अच्छा कहा मुझे. ಕೇಳಿರ್ಬೇಕು ನೀವೆಲ್ಲ. ತಪ್ಪ ವ್ಯಕ್ತಿ, ದುಷ್ಟ ವ್ಯಕ್ತಿ ನನಗ ದುಷ್ಟ ಅಂತ ತಿಳ್ಕೊಂಡಾನ, ಒಳ್ಳೆಯ ವ್ಯಕ್ತಿ ನನಗ ಒಳ್ಳೆಯವ ಅಂತ ತಿಳ್ಕೊಂಡಾರ. ಯಾಕಂದ್ರ ದುಷ್ಟ ವ್ಯಕ್ತಿಯ ಕಣ್ಣಿನೊಳಗನ ದುಷ್ಟನಾಗಿ ಕಂಡ್ರ, ಒಳ್ಳೆಯ ವ್ಯಕ್ತಿಯ ಕಣ್ಣಿನೊಳಗನ ಒಳ್ಳೆಯ ವ್ಯಕ್ತಿಯಾಗಿ ಕಾಣ್ತೀನಿ. ಈ ಮಂದಿ ಮಾತಿಗೆ ಯಾಕತ್ತಲಿ ಕೆಡಿಸ್ಕೊಳ್ಳಬೇಕು? ಈ ಮನಸ್ಸಿನ ಮಾತ ಕೇಳಿ ಬದುಕ ಮಾಡಬೇಕೆ ವಿನಃ ಜನರ ಮಾತ ಕೇಳಿ ಜನರೇನು ನಮಗೆ ಕೈಲಾಸಕ್ಕೆ ಕೊಂಡೊಯ್ಯವರೇ. ಸರ್ಪಭೂಷಣ ಶಿವಯೋಗಿಗಳು ಬಹಳ ಚಲೋ ಬರೀತ. ಜನಕ್ಕ 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 ಅಂದ್ರ ಜನ ಏನ್ ನಮಗ ಕರ್ಕೊಂಡು ಹೋಗ್ತಾರೆ? ಜನ ರೊಕ್ಕ ಕೊಡೋತನ ಚಲೋ ಅಂತಾರ, ರೊಕ್ಕ ಕೊಡ್ಲಾರ್ದಕ್ಕ ಕೆಟ್ಟವಂತಾರ. ಅವರಿಗೆ ಚಲೋ ಇದ್ರೆ ನಾ ಚಲೋ ಆಗತ್ತೀನಿ, ಅವರಿಗೆ ಚಲೋ ಇರ್ಲಿಕ್ಕಂದ್ರೆ ನಾ ಕೆಟ್ಟವನಾಗ್ತೀನಿ. ಜನಕ್ಕೆ ತಲೆ ಕೆಡಿಸ್ಕೊಳ್ಬೇಡ. ಜನಕ್ಕಿಂತ ಮಿಗಿಲಾದ ಆ ಪರಮಾತ್ಮ ಕೊಟ್ಟ ಮನಸ್ಸದ, ನಿನ್ನ ಮನಸ್ಸಿಗೆ ನೀ ಚಲೋ ಅನಿಸ್ಕೋ, ಆ ಪರಮಾತ್ಮಗ ಚಲೋ ಅನಿಸ್ಕೊಂಡಂಗಾಗತ್ತ. ಹಂಗ ಮಲ್ಲ ಮಾಂಬೆ ಜನರ ಮಾತಿಗೆ ಕಿವಿಗೊಡಲಿ, ಜನರ ಮಾತಿಗೆ ಕಿವಿಗೊಡಲಿಲ್ಲ. ತನ್ನ ಮನಸ್ಸಿನ ಮಾತನ್ನ ಕೇಳಿ ಮಲ್ಲ ಈಗ ಹೌದನಿಸ್ಕೊಂಡಾಳ. ಈ ಜನರ ಮಾತಿಗೆ ಯಾಕತ್ತಲಿ ಕೆಡಿಸ್ಕೊಳ್ಬೇಕ ಮಲ್ಲಮ್ಮ? ಹಂಗ ಮಲ್ಲ ಮಾಂಬೆ ತನ್ನ ಮನಸ್ಸಿನ ಆ ಮಾತುಗಳನ್ನ ಕೇಳುವ ಕಾಲಕ್ಕ ಕೊಟ್ಟಿಗೆಯೊಳಗ ಲಿಂಗ ಪೂಜಾಕ ಕುಂತಾಳ. ಸಾಯಂಕಾಲದ ಹೊತ್ತು ನೆಗಣ್ಯರು ಬಂದ ನೋಡ್ತಾರ. ಈಕಿ ಬಿಸಿಲಾಗ ಹೋಗ್ಯಾಳ, ಹೈರಾಣಾಗಿ ಬಂದ ಕುಂತಾಳಂತ ನಾನು ಮಾಡ್ತೀನಿ. ಮತ್ತ ಅದೇ ಲಿಂಗ ಪೂಜಾ ಕುಂತಾಳಿ. ಲಿಂಗ ಪೂಜೆ ಎಲ್ಲವನ್ನ ಸಹಿಸುವ ಗುಣ ಕೊಡುತ್ತದೆ. ಲಿಂಗಾಯತರಿ ಅಂತ ನಾವೆಲ್ಲ ಬಾಯಿ ತೆರೆದು ಹೇಳ್ತೀವಿ, ಖರೆ ಬಾಯಿಗೆ ತಕ್ಕಂಗ ಲಿಂಗನೆ ಕಟ್ಕೊಳ್ಳೋದೇ ಇರೋರು ಬಹಳ ಜನ ಅದ. ಲಿಂಗಾಯತರಿ ಅಂತ ಮೊಸಳಿ ಬಾಯಿ ತೆಗೆದಂಗ ತೆಗಿತೀವಿ. ಲಿಂಗ ಎಲ್ಲಿಯದ ಅಂದ್ರೆ ಗುಟ್ಟಕ್ಕದಾರಿಂತಿ ಆಗಬಾರ್ದು. ಹಂಗ ಲಿಂಗ ಪೂಜೆಗೆ ಕುಳಿತಿರುವ ಮಲ್ಲ ಮಾಂಬೆ ಎಲ್ಲ ದಣಿವನ್ನ ನಿವಾರಿಸ್ಕೊಳ್ತಿದ್ದಾಳ. ತನ್ನ ಮಲ್ಲಯ್ಯನ ಜೊತೆಗೆ ಒಂದಾಗ್ಯಾಳ. ಆ ಮಲ್ಲಯ್ಯನ ಜೊತೆಗೆ ಒಂದಾಗಿ ಲಿಂಗ ಪೂಜೆಗೆ ಕೂತಾಳ. ಶಿವ 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 ಎಂದೊಮ್ಮೆ ಶಿವನಾಗಿ ಶಿವನ ಪೂಜಿಸೋ. ಹರ ಹರ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯ, ಮಲ್ಲಯ್ಯ ಮಲ್ಲಯ್ಯ ಶ್ರೀಶೈಲ ಮಲ್ಲಯ್ಯ, ಮಲ್ಲಯ್ಯ ಮಲ್ಲಯ್ಯ ಗುಡ್ಡದ ಮಲ್ಲಯ್ಯ, ಮಲ್ಲಯ್ಯ ಮಲ್ಲಯ್ಯ ಪರ್ವತದ ಮಲ್ಲಯ್ಯ, ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯ, ಪರ್ವತ ಮಲ್ಲಯ್ಯ, ಶ್ರೀಗಿರಿ ಮಲ್ಲಯ್ಯ, ಶ್ರೀಶೈಲ ಮಲ್ಲಯ್ಯ. ಹಾಗೆ ಮಲ್ಲ ಮಾಂಬೆ ಶಿವ 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 ಎಂದೊಮ್ಮೆ ಶಿವನಾಗಿ ಶಿವನ ಪೂಜಿಸೋ. ಹರ 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 ಎಂದೊಮ್ಮೆ ಹರನಾಗಿ ಹರನ ಪೂಜಿಸೋ. ಹಂಗ ಶಿವನೊಳಗ ಮಲ್ಲಯ್ಯನೊಳಗ ಒಂದಾಗ್ಯಾಳ. ಒಂದಾಗಿ ಪೂಜೆಯನ್ನ ಮಾಡ್ಕೋಂತ ಕುಂತ. ಪೂಜಾದೊಳಗ ಒಂದಾಗಬೇಕು ವಿನಃ ಎರಡಾಗಬಾರ್ದು. ಪೂಜಾ ಮಾಡ್ಕೊಂತ ಕುಂತಾಗ ಜಗಲಿ ಮುಂದ ನಿಂತು ದೇವರಿಗೆ ದೀಪ ಹಚ್ಚೋ ಕಾಲಕ್ಕ, ಕುಂಕುಮ ಹಚ್ಚೋ ಕಾಲಕ್ಕ, ಊದುಬತ್ತಿ ಬೆಳಗೋ ಕಾಲಕ್ಕ ನಂದು 2 ತಿಂಗಳ ಬಡ್ಡಿ ಕೊಟ್ಟಿಲ್ಲ ಅವನಿಗೆ ಫೋನ್ ಹಚ್ಚ್ರಿ ಅನ್ಕೋತ ಕುಂತ್ರೆ ಯಾವಾಗ ಕೊಡ್ತ?
ಇದು ಎರಡಾಗೋದು. ಒಂದಾಗೋದು ಎರಡಂದ್ರೆ ಭಾಳ ಚಲೋ ಆಗೋ ಬರ್ತದೆ. ಒಂದಾಗಿ ಪೂಜೆ ಮಾಡಬೇಕೆ ವಿನಃ ಎರಡಾಗಿ ಮಾಡಬಾರದು. ಶಿವ 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 ಎಂದೊಮ್ಮೆ ಶಿವನಾಗಿ ಶಿವನ ಪೂಜಿಸೋ. ಹರ 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 ಎಂದೊಮ್ಮೆ ಹರನಾಗಿ ಹರನ ಪೂಜಿಸೋ. ಮನವೇ ಹರನ ಪೂಜಿಸೋ. ಹಂಗ ಮಲ್ಲಯ್ಯ 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 ಅನ್ಕೊಂತ ಮಲ್ಲಯ್ಯನೊಳಗ ಒಂದಾಗಿ ಮಲ್ಲಯ್ಯನ ಧ್ಯಾನದೊಳಗ ಲಿಂಗ ಪೂಜೆಗೆ ಕೂತಿರುವಂಥ ಮಲ್ಲ ಮಾಂಬೆಯನ್ನ ನೋಡಿ ನೆಗೆಣ್ಣೆಯರ ಮತ್ತ ಚಾಡದ ಗುಳಿಗೆ ಹಾಕ್ತ. ಇವಳಿಗೆ ಹಂಗ ಬಿಡಬಾರ್ದು. ಹಂಗ ಬಿಟ್ವಿ ಅಂದ್ರ ಮತ್ತ ಈಕಿ ನಮ್ಮ ಬದುಕ ಹಾಳು ಮಾಡ್ತಾಳ. ಈಕೆಗೆ ಸುಮ್ಮನ ಬಿಡಬಾರ್ದಂತ ಮತ್ತ ಚಡ ಚುಚ್ಕೋಂತ ಅಕಸ್ಮಾತ್ ಮಲ್ಲ ಮಾಂಬೆ ಲೇಟಾಗಿ ತಡವಾಗಿ ಎದ್ದಳು ಅಂದ್ರ ಕಾಲಿನಿಂದ ಒದ್ದಿ ಎದ್ದೇಳಿಸ್ತಿದ್ರು ನೆಗೆಣ್ಣಿ. ಎಷ್ಟು ಕಷ್ಟ. ಸುಮ್ಮನೆ ಯಾರೋ ನಿಮಗ ಕಾಲ ತಾಗಸಿದ್ರ ಸಿಟ್ಟ ಮೂಗಿನ ಮ್ಯಾಲ ಬರ್ತಿತ್ತು. ಮಲ್ಲ ಮಾಂಬೆ ಸಿಟ್ಟ ಅಳದ್ಲು. ಮಲ್ಲ ಮಾಂಬೆ ಸಿಟ್ಟನ್ನ ಅಳಿತಾಳ. ಸಿಟ್ಟ ಅಳದಿದ್ದಕ್ಕ ಮಲ್ಲಮ್ಮನ ಪುರಾಣ ರಚನೆ ಆಗ್ಯಾದ. ಸಿಟ್ಟ ಅಳಿಬೇಕು, ಕೋಪ ಶಾಂತ ಆಗಬೇಕು. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನುವ 6 ಗುಣಗಳನ್ನು ಹೊಡಿಬೇಕು. ಯಾರೀ ನಾಡಿನೊಳಗ ದೊಡ್ಡವರು ಅಂತ ಅನಿಸ್ಕೊಂಡಾರ ಈ 6 ಗುಣಗಳನ್ನ ಮೆಟ್ಟಿ ನಿಂತಾರ ಅನ್ನೋದಕ್ಕನೆ ದೊಡ್ಡವರು ಅನಿಸ್ಕೊಂಡಾರ. ಇಲ್ಲ ನೆನೆಸ್ಕೊಳ್ತೇವೆ. ಮಲ್ಲ ಮಾಂಬೆಗೆ ಒದ್ದು ಎಬ್ಬಸ್ತಾರ ನೆಗೆಣಿಯರು. ಮಲ್ಲ ಮಾಂಬೆ ಅನ್ಕೊಳ್ತಿದ್ಲು ಮನಸ್ಸಿನ್ಯಾಗ, ಯಾರು ಒದ್ದಾರ ತಗೋ ನಮ್ಮವ್ರೆ ಅಲ್ಲ, ಯಾರು ಒದ್ದಾರ ತಗೋ ನಮ್ಮವ್ರೆ ಅಲ್ಲ, ನಮ್ಮವ್ರು ನನಗೆ ಎಬ್ಸಾಕ ಹಿಂಗ ಮಾಡ್ಯಾರ ತಗೋ ಅಂತ ಅನ್ಕೊಳ್ತಿದ್ಲು ವಿನಃ ಮತ್ತೊಂದು ಅನ್ಕೊಳ್ತಿದ್ಲು. ಸಿಟ್ಟು ಮನೆಯಾಗಿರೋರ್ನ ಹೆಂಗೆಂಗ ದೂರ ಮಾಡ್ತದೆ ಹೇಳಕ್ಕ. ನಿಮಗೂ ಸಿಟ್ಟ ಅವ್ರಿಗೂ ಸಿಟ್ಟಿತ್ತು ಅಂದ್ರ ಯಾವಾಗ ಏನಾಗತ್ತನ್ನೋದೇ ಹೇಳಕ್ಕಾಗ. ಅಂಥ ಸಿಟ್ಟನ್ನ ದೂರ ಮಾಡ್ತಾಳ ಮಲ್ಲ ಮಾಂಬೆ. ಯಾವಾಗ ನೆಗೆಣ್ಣಿಯರು ಈ ಮಲ್ಲ ಮಾಂಬೆಗೆ ಟಾರ್ಚರ್ ಅಂದ್ರ ದ್ವೇಷ ಭಾವದಿಂದ ದೂರ ಕರೆಸ್ತಾರ, ತುಚ್ಛ ಭಾವದಿಂದ ನೋಡ್ತಾರ. ಮಲ್ಲ ಮಾಂಬೆಗ ಇನ್ನೊಂದು ತಟಕ ಬದುಕು ಹೆಮ್ಮೆಯಿಂದ ಸಾಗಿಸ್ಬೇಕನ್ನಿಸ್ತಿತ್ತು. ಹಂಗ ಮಲ್ಲ ಮಾಂಬೆ ಬದುಕು ಸಾಗಿಸುವ ಕಾಲಕ್ಕ ಮತ್ತ ನೆಗೆಣ್ಣಿಯರು ಹೋಗಿ ಹೇಳ್ತಾರ, ಈಕೆಗೆ ಹಿಂಗ ಬಿಟ್ರೆ ನಡೆಯಂಗಿಲ್ಲ. ಒಂದು ಚೀಲ ಜ್ವಾಳ ಇವತ್ತ ರಾತ್ರಿನೇ ನೋಡ್ರ ಇದು ಹೆಂಗದ ಕಷ್ಟ ಕೊಡುವಂಥ ದಾರಿ ಹೆಂಗ. ಸುಮ್ಮನೆ ಮುಂಜಾನಿಂದ ಸಂಜೆ ತನ 4 ಮಂದಿ ಯಾರಾದ್ರೂ ಮನ್ಯಾಗ ಹೆಚ್ಚಿಗೆ ಬಂದ್ರು ಅಂದ್ರೆ ಮನ್ಯಾಗ ಬೊಗಣಿ ಸೌಂಡನೇ ಭಾಳ ಆತಾವ. ಅಡಿಗೆ ಮಾಡೋದಕ್ಕಿಂತ ಬೊಗಣಿ ಸೌಂಡ್. ಯಾವಾಗ ಬೊಗಣಿ ಸೌಂಡ್ ಚಾಲು ಆಗುತ್ತ ಇವ್ರು ತಿಳ್ಕೋಬೇಕು ಈಕಿಗೆ ಏನು ಬಂದದ. ಏನು ಬಂದದ? ಸಿಟ್ಟು ಬಂದ. ಯಾವಾಗ 4 ಮಂದಿ ಹೆಚ್ಚಿಗೆ ಬಂದ್ರೆ ಮನ್ಯಾಗ ಎಲ್ಲಿಲ್ಲದ ತಾಪ ಆಗತ್ತಿರ್ತದ. ಆದ್ರ ಮಲ್ಲ ಮಾಂಬೆಗೆ ಸಿಟ್ಟು ಬರಲಿಲ್ಲ. ಮಲ್ಲ ಮಾಂಬೆ ಸಿಟ್ಟ ಆಗಲಿಲ್ಲ. ಸಿಟ್ಟ ಆಗ್ಲಾರದಂಗ ಮಲ್ಲ ಮಾಂಬೆ ಬದುಕ ಮಾಡುವ ಕಾಲಕ್ಕ ಜ್ವಾಳ ತೋಂಡ ಬಂದ ಇಡುತ್ತ. ಯಾವಾಗ ಜ್ವಾಳ ತೋಂಡ ಬಂದ ಇಟ್ಟರು ಮಲ್ಲಮ್ಮ ಕಣ್ಣು ಮುಚ್ಚಿಕೊಂಡು ಮಲ್ಲಯ್ಯನ ಜೊತೆಗೆ ಒಂದಾಗಿ ಕುಂತಿದ್ಲು. ಧ್ಯಾನಾಸಕ್ತಳಾಗಿದ್ದು. ಆ ಧ್ಯಾನದೊಳಗ ತನ್ನನ್ನ ತಾನು ಮರೆತಿದ್ಲು. ನೀವು ಒಂದು ಉಪಾಯ ಕೊಡ್ತೀನಿ ನಿಮಗೆ. ಬಹಳ ಜನಕ್ಕೆ ಅನ್ತಿರ್ತಾರೆ, ಯಪ್ಪ
ನನ್ನ ಮಗ ಓದಂಗಿಲ್ಲ, ನನ್ನ ಮಗಳ ಓದಂಗಿಲ್ಲ, ಓದಿದ್ದ ತಲೆಗೆ ಹತ್ತಂಗಿಲ್ಲ, ಹೀಗೆಲ್ಲ ನಿಮ್ಮದು ಭಾಳ ಪ್ರಶ್ನೆ ಅದ. ಆ ಪ್ರಶ್ನೆಗೆ ಉತ್ತರ ಕೊಡ್ತೀವಿ. ನಿಮ್ಮ ಮಕ್ಕಳಿಗೆ ಓದಿಸಾಕ ಹಚ್ಚೋಕ್ಕಿಂತ ಮೊದಲು, ನಿಮ್ಮ ಮಕ್ಕಳಿಗೆ ಓದಿಸಾಕ ಹಚ್ಚೋಕ್ಕಿಂತ ಮೊದಲ 10 ನಿಮಿಷ ಕಣ್ಣ ಮುಚ್ಚಿ ಧ್ಯಾನಾಸಕ್ತರಾಗಿ ಕೂಡಿಸೋದ ಕಲಿಸ್ರಿ. 1 ವಾರ ಬೇಡ, 10 ದಿನದೊಳಗೆ ನಿಮ್ಮ ಮಕ್ಕಳು ನೀವು ಹೇಳೋದು ಬೇಡ, ತಾವೇ ಪುಸ್ತಕ ತೊಗೊಂಡು ಕುಂದಿರ್ತಾರ. ಆ ಪುಸ್ತಕದ ಓದಿದ್ದ ತಲ್ಯಾಗ ಇಟ್ಕೊಳ್ಳಕ ಚಾಲು ಮಾಡ್ತಾರೆ. ಧ್ಯಾನ ಸುಮ್ಮನೆ ಅಲ್ಲ. ಸ್ವಾಮಿಗಳು ನಮ್ಮ ಅಪ್ಪೋರು, ಯಾರು ವೀರಗಂಟಯ್ಯ ಅಪ್ಪನವರು, ಯಾವಾಗಲೂ ಅವ್ರು ಏಕಾಂತ ಕುಂತಾಗ 1-2 ಬಾರಿ ನಾನಿದ್ದಾಗ ಮಠಕ್ಕೆ ಬಂದಿದ್ರು. ಅವ್ರು ಯಡ್ರಾಮಿ ಮಠಕ್ಕೆ ನಾನಿದ್ದಾಗ, ನಾನು ಮೈಸೂರಿನೊಳಗೆ ಭಾಳ ಇರಬೇಕಾದ್ರೆ ಆಗಾಗ ಬಂದಾಗ 2 ಬಾರಿ ಬಂದಿದ್ರು. ಆದರೆ ನಮ್ಮ ಗುರುಗಳಿಗೂ ಮತ್ತು ವೀರಗಂಟಯ್ಯ ಸ್ವಾಮಿಗಳಿಗೂ ಅವಿನಾಭಾವ ಸಂಬಂಧ ಇತ್ತು. ಹೇಗಿತ್ತು ಅಂದ್ರೆ, ಒಂದು ಬಾರಿ ಯಡ್ರಾಮಿಯಿಂದ ನಮ್ಮ ಒಡವಡಿಗೆ ಸ್ವಾಮಿಗಳು ಮತ್ತು ನಮ್ಮ ಯಡ್ರಾಮಿಯ ಗುರುಗಳು ಮತ್ತು ವೀರಗಂಟಯ್ಯ ಅಪ್ಪನವರು 3 ಮಂದಿ ಒಂದಾ ಕಾರ್ನ್ಯಾಗ ಸುಮಾರು ಒಂದು 5-6 ಕ್ರೂಸರ್ಗಳನ್ನು ತೆಗೆದುಕೊಂಡು ಎಲ್ಲ ಭಕ್ತರನ್ನ ಕರ್ಕೊಂಡು ರಾಯಚೋಟಿ ಅಂತ ಏನು ಕರಿತೀರಿ, ವೀರಭದ್ರೇಶ್ವರ ಗುಡಿ, ಆ ವೀರಭದ್ರೇಶ್ವರ ಗುಡಿಗೆ ಹೋಗಿ ದರ್ಶನವನ್ನು ಮಾಡಿಕೊಂಡು ಅಷ್ಟು ಅವಿನಾಭಾವ ಸಂಬಂಧ ಇತ್ತು. ಅವ್ರು ಬಂದು ಕುಂತಾಗ ನಾನು ಭಾಳ ಬಾರಿ 2 ಬಾರಿ ಗಮನಿಸಿದ್ದೀನಿ. ಯಾರಾದರೂ ಇದ್ದಾಗ ಏನಪ್ಪ ಅಂತ ಮಾತಾಡಿಸ್ತಿದ್ರು, ಯಾರು ಇಲ್ಲದಾಗ ಸುಮ್ಮನೆ ಒಂದು ಶಲ್ಯ ಮ್ಯಾಲ ಹಾಕೊಂಡು ಕಣ್ಣು ಮುಚ್ಕೊಂಡು ಕುಂತಿರ್ತಿದ್ರು. ನೋಡಿರೇನು? ಯಾರು ಇಲ್ಲಿ ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಯಡ್ರಾಮಿ ಮಠದಾಗ ಬಂದಾಗ ಕಣ್ಣು ಮುಚ್ಕೊಂಡು ಕುಂತು ಬಿಡುತ್ತಿದ್ರು. 1 ಬಾರಿ ನಾನು ಪ್ರಶ್ನೆಯನ್ನು ಮಾಡಿದಾಗ ಭಾಳ ಚಲೋ ಹೇಳಿದ್ರು. ಏನು ಚಲೋ ಹೇಳಿದ್ರು ಅಂದ್ರೆ, ಯಾಕೆ ಕಣ್ಣು ಮುಚ್ಕೊಂಡು ಕುಂದ್ರಬೇಕು ಅಂದ್ರೆ, ಆ ಕಣ್ಣು ಮುಚ್ಕೊಂಡು ಕುಂತಾಗ ಏನಾಗ್ತದಂತ ಪ್ರಶ್ನೆಯನ್ನು ಮಾಡಿದಾಗ ಭಾಳ ಚಲೋ ಹೇಳ್ತಾರ. ಮನಸ್ಸ ಹರಿಬೇಕಂದ್ರೆ ಕಣ್ಣ ನೋಡೋದಾಗನೇ. ನೀವು ಕಣ್ಣು ಮುಚ್ಕೊಂಡು ಕುಂದ್ರಿ, ಮನಸ್ಸು ಹರಿಯಲ್ಲ. ಭಾಳ ಆದರೆ 2-5-10 ನಿಮಿಷ ಹರಿತದ, ಮತ್ತು ಗಪ್ ಚುಪ್ಪ ಬಂದು ಕುಂದಿರ್ತದ. ಯಾವಾಗ ಕಣ್ಣು ನೋಡ್ಕೋಂತ ಹೋಗ್ತದ, ಕಣ್ಣ ನೋಡ್ಕೋಂತ ಹೋದಂಗ ಈ 2 ಕಾಲು ಹೋದು ಅಂದ್ರೆ, ನಾ ಹೇಳೋದು ಭಾಳ ಲಕ್ಷ ಕೊಡ್ರಿ. ಕಣ್ಣ ನೋಡಿದ್ರಂಗ ಈ 2 ಕಾಲು ಅದ್ರ ಬೆನ್ನು ಹತ್ಕೊಂಡು ಹೋದು ಅಂದ್ರೆ, ಅಲ್ಲಿ ಮುಂದೆ ನಿಂತವ್ರಂತಾರ, ಯಾಕೋ ತಮ್ಮ ಕಾಲಂದು ಕೈಯಾಗ ಬೇಕೇನಂತ ಕೇಳ್ತಾರ. ಯಾಕ? ಮನಸ್ಸು ಕೇಳದಂಗ, ಕಣ್ಣು ಕೇಳದಂಗ ನಾವು ಹೊಂಟ್ವಿ ಅಂದ್ರ ಅಧೋ ಗತಿಗೆ ಹೋಗ್ತೀವಿ. ಅದಕ್ಕೆ ಕಣ್ಣ ಮುಚ್ಕೊಂಡು ಕುಂದ್ರೋದ್ರಿಂದ ಆ ಪರಮಾತ್ಮನ ದರ್ಶನ ನಮಗೆ ಆಗ್ತದೆಯಪ್ಪ. ಅದಕ್ಕೆ ಕಣ್ಣು ಮುಚ್ಕೊಂಡು ಕುಂದ್ರಬೇಕಂತ ಯಾವಾಗಲೂ ಹೇಳ್ತಿದ್ರು. ಹಂಗ ಮಲ್ಲ ಮಾಂಬೆ ಧ್ಯಾನಾಸಕ್ತಳಾಗಿ ಕುಂತಾಳ, ಕಣ್ಣ ಮುಚ್ಚಿ ಕುಂತಾಳ. ಅವಳ ಮುಂದೆ 1 ಚೀಲ ಜೋಳ ತೊಂಡ ಬಂದ ಬೀಸಂತ ಕುಂತ. ಮಲ್ಲ ಮಾಂಬೆ ಏನೂ ಮಾತಾಡಲಿಲ್ಲ. ಆಯ್ತು, ನೀವೇನ ಕೊಡ್ತೀರೋ ಅದನ್ನ ಮಾಡೋ ಧರ್ಮ ನಂದು ಅಂತ ಕುಂದಿರ್ತಾಳ. ಇದು ಮುಗಿಸೋವರೆಗೂ ನಿನಗ ಊಟ ಇಲ್ಲ ಅಂತ. ಇದು ಮುಗಿಸೋವರೆಗೂ ನಿನಗ ಊಟ ಇಲ್ಲ ಅಂದಾಗ 1 ಚೀಲ ಜೋಳ ರಾತ್ರಿಯಿಂದ ಮುಂಜಾನೆದವರೆಗೂ ಬೀಸ್ತಾಳ. ಮಧ್ಯರಾತ್ರಿ ಆಗ್ಯದ, ಕಣ್ಣು ಮುಚ್ಚಾಕತ್ತಾವ. ಇನ್ನೊಂದು ತಾಸು ಕೇಳಂಗದ್ರೆ 2 ತಾಸು ಕೇಳಂಗದಿರಿ. ಆಕಳಿಸ್ಕೊಂತ ಒಬ್ಬೊಬ್ಬರು ಹಿಂದೆ ಸರದಾ ಬಿಡುತ್ತೀರಿ. ನಿದ್ದೆ ಎಟ್ಟ ದೌಡು ಬರ್ತದ, ಹಂಗ ಏನು ಕೆಲಸ ಇಲ್ಲ ಅಂದ್ರೂ ನಿದ್ದೆ ದೌಡು ಬರ್ತದ. ಪಾಪ ಮಲ್ಲ ಮಾಂಬೆ ರಾತ್ರಿಯ ಒಳಗ ಜ್ವಾಳ ಬೀಸ್ಕೊಂತ ಕುಂತಾಳ. ಕುಳಿತಿರುವ ಸಂದರ್ಭಕ್ಕೆ ಮಧ್ಯರಾತ್ರಿ ಆಗ್ತದ. ಅರ್ಧ ಚೀಲ ಜ್ವಾಳ ಹಂಗ ಉಳಿದಾವ. ಅಕಸ್ಮಾತಿಕಿ ಜ್ವಾಳ ಬೀಸ್ಲಿಲ್ಲ ಅಂದ್ರ ಮುಂಜಾನಿಕಿಗೆ ಊಟ ಇಲ್ಲ. ಯಾವಾಗ ಮಲ್ಲ ಮಾಂಬೆಯ ಕಣ್ಣು ಮುಚ್ಚುತ್ತಾವ,
ಅಲ್ಲೇ ಹಂಗೆ ಹಾಸಿಗೆ ಹಾಸಿಬಿಡ್ತಾಳ ಮಲ್ಲಮಾಂಬೆ. ಮಲ್ಲಯ್ಯ ಕುಂತು ನೋಡಾಕತಾನ. ನೋಡ್ರಿ ಎಷ್ಟು ಅವಿನಾಭಾವ ಸಂಬಂಧ ಅದ. ಭಕ್ತರ ನೋವೇ ಅದು ನನ್ನ ನೋವು, ಭಕ್ತಳ ಸಂಕಟವೇ ಅದು ನನ್ನ ಸಂಕಟ, ಅವಳ ಸುಖವೇ ನನ್ನ ಸುಖ, ಅವಳ ದುಃಖವೇ ನನ್ನ ದುಃಖ ಅಂತ ಮಲ್ಲಯ್ಯ ಮಲ್ಲಮಾಂಬೆಯ ಮ್ಯಾಲ ನಿಷ್ಕಲ್ಮಶವಾದ ಪ್ರೀತಿಯನ್ನ ಇಟ್ಕೊಂಡ. ಹೊರಗಿನ ಜನ ಇಟ್ಟಿರುವ ಪ್ರೀತಿ ರೊಕ್ಕ ಇರೋ ತನಕ ಇರ್ತದೆ. ಹೆಂಡ್ರು ಮಕ್ಕಳು ಬರುವರು ತಮ್ಮ ಎಲ್ಲಿ ತನಕ, ನಿನಗ ಕುಣ್ಯಾಗ ಇಡೋ ತನಕ ಅಷ್ಟೇ. ಅವರ ಪ್ರೀತಿ ಎಲ್ಲಿವರೆಗೂ ಮುಗಿತದಂದ್ರ ಮಣ್ಣಾಗ ಇಟ್ಟು ಹೋಳಿಗೆ ಅವಾಗ ಊಟ ಮಾಡ್ತಾರ, ಮುಗೀತ್. ಸತ್ತವ್ರ ಸುದ್ದಿ ಏಸ್ ದಿವ್ಸ್ರಿ? 3 ದಿನ. 3 ದಿನ ಆಯ್ತು ಅಂದ್ರೆ ನಿಮ್ಮ ಕೆಲಸ ನಿಮಗ ಸತ್ತವ ಸತ್ತಾನ ಉಳ್ದಾನಂತ ನಡ್ಜ. ಸತ್ತಾಗ ಹರ್ಯಾಡಿ ಅಳುತ್ತಿರ್ತೀವಿ, ನನಗ ಬಿಡ್ರಿ ನಾನು ಹೋಗ್ತೀವಿ. ಬಿಟ್ಟು ನೋಡ್ರಿ 3 ಫೀಟ್ ಈ ಕಡೆ ಜಿಗಿತಾರ. ಇದು ಅಲ್ಲ ಪ್ರೀತಿ, ಇದು ಅಲ್ಲ ಪ್ರೀತಿ. ಮಲ್ಲಮಾಂಬೆಯ ಮ್ಯಾಲ ಮಲ್ಲಯ್ಯನ ಕರುಣೆಯ ದೃಷ್ಟಿ ಬಿದ್ದಾದ ಆ ಅಂತಃಕರಣದ ಚಕ್ಷು, ಚರ್ಮ ಚಕ್ಷು ಬೇರೆ, ಜ್ಞಾನದ ಚಕ್ಷು ಬೇರೆ, ಅಂತಃಕರಣದ ಚಕ್ಷು ಬೇರೆ. ಚಕ್ಷು ಇದರ ಅರ್ಥ ಕಣ್ಣು ಅಂತ. ಅಂತಃಕರಣದ ಕಣ್ಣು ಯಾವಾಗ ತೆರಿತದ ಭಾಗ್ಯದ ಬಾಗಿಲು ತೆರೆದಂತಾಗ್ತದ. ಜ್ಞಾನದ ಚಕ್ಷು ಯಾವಾಗ ತೆಗಿತದ ಭಾಗ್ಯದ ಬಾಗಿಲು ತೆರೆದಂಗಾಗ್ತದ. ಚರ್ಮದ ಚಕ್ಷು ಯಾವಾಗ ತೆಗಿತದ ಇದ್ದಿದ್ದು ಇರ್ಲಾರ್ದಂಗೂ ಆಗಬಹುದು, ಇನ್ನ ಇರ್ಲಾರ್ದ ಇದ್ದಂಗೂ ಆಗಬಹುದು. ನಿಮ್ಮ ಕಣ್ಣ ನೋಡಿದ್ದು ಅದು ಎಟ್ರ ಮಟ್ಟಿಗೆ ಖರೇನೋ ಸುಳ್ಳು ಗೊತ್ತಿಲ್ಲ. ಅಂತಃಕರಣದ ಚಕ್ಷುವಿನಿಂದ ಮಲ್ಲಯ್ಯ ಮಲ್ಲಮಾಂಬೆಯನ್ನ ಅಂತಃಕರಣದ ದೃಷ್ಟಿಯಿಂದ ನೋಡ್ತಾನ. ನನ್ನ ಮಗಳಾದ ಮಲ್ಲಮಾಂಬೆಗೆ ಇನ್ನು ಊಟ ಇಲ್ಲ, ಊಟ ಮಾಡಬೇಕಾಗಿತ್ತು ಅಂದ್ರೆ ಜೋಳ ಬೀಸಬೇಕಾಗ್ಯದ. ನೆಗೆಣ್ಣೆಯರು ಹಚ್ಚಿ ಇಟ್ಟಾರ ಚಾಡಿಯ ಗುಳುಗಿ ಅತ್ತಿ ಕಡಿಯಿಂದ. ಇದನ್ನ ತಪ್ಪಿಸಬೇಕಂತ ಯಾವ ಮಲ್ಲಮಾಂಬೆ ಆ ಮಧ್ಯರಾತ್ರಿಯೊಳಗ ಮಲಗ್ಯಾಳ. ಮುಂಜಾನೆ ಏಳಿದ್ರ ಒಳಗಾಗಿದು ಮುಗಿಸ್ಲಿಲ್ಲ ಅಂದ್ರೆ ನನ್ನ ಮಲ್ಲಮ್ಮಗ ಊಟ ಇಲ್ಲದಂಗಾಗತ್ತ, ಪ್ರಸಾದ ಇಲ್ಲದಂಗಾಗತ್ತಂತ ಮಲ್ಲಯ್ಯ ಯೋಚನೆ ಮಾಡಕತ್ತನ್ನ. ಅನನ್ಯಾಶ್ಚಿಂತಯಂತೋ ಮೇ ಯೋ ಜನಾಃ ಪರ್ಯುಪಾಸತೆ. ಭಗವದ್ಗೀತೆಯೊಳಗ ಶ್ರೀಕೃಷ್ಣ ಹೇಳುತ್ತಾ, ಅನನ್ಯ ಭಾವದಿಂದ ಯಾರು ನನ್ನನ್ನ ಪ್ರೀತಿಸ್ತಾರ, ಯಾರು ನನ್ನನ್ನ ಭಕ್ತಿಯಿಂದ ಯಜಿಸ್ತಾರ ಅವರ ಯೋಗ ಕ್ಷೇಮ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು ಅಂತ ಕೃಷ್ಣ ಬರಿತಾನ. ಹಂಗ ಅನನ್ಯವಾದ ಭಕ್ತಿಯಿಂದ ಮಲ್ಲಮಾಂಬೆ ಮಲ್ಲಯ್ಯನ ಮ್ಯಾಲ ಭಕ್ತಿಯನ್ನ ಇಟ್ಟುಕೊಂಡಾಳ. ಆ ಮಲ್ಲಯ್ಯನ ದೃಷ್ಟಿ ಮಲ್ಲಮ್ಮನ ಮ್ಯಾಲ ಬಿದ್ದ. ಯಾವಾಗ ಮಲ್ಲಮ್ಮಳ ಮ್ಯಾಲ ಮಲ್ಲಯ್ಯನ ದೃಷ್ಟಿ ಬಿದ್ದಾದೋ, ಯಾವಾಗ ಆ ಮಲ್ಲಮಾಂಬೆ ಮಧ್ಯರಾತ್ರಿಯೊಳಗ ಜಾಳ ಬೀಸೋದನ್ನ ಬಿಟ್ಟು ಮಲಗ್ಯಾಳೋ, ಆ ಕ್ಷಣ ಯೋಚನೆ ಮಾಡ್ತಾನ ಮಲ್ಲಯ್ಯ, ನನ್ನ ಮಗಳಿಗೆ ಪ್ರಸಾದ ಇಲ್ಲ, ನಾನು ಹೋಗ್ಲಿಲ್ಲ ಅಂದ್ರ ತಪ್ಪಾಗತ್ತಂತ ಬರ್ತಾನ. ಬಂದು ಯಾವ ಅರ್ಧಕ್ಕ ನಿಲ್ಲಿಸಿದ್ಲೋ ಮಲ್ಲಮಾಂಬೆ ಜೋಳ ಬೀಸೋದು, ಆ ಉಳಿದ ಅರ್ಧ ಜೋಳ ಮಲ್ಲಯ್ಯ ಬಂದು ಬೀಸತಾನ. ಮಲ್ಲಮಾಂಬೆ ತಣ್ಣಗ ಮಲ್ಕೊಂಡಿರ್ತಾಳ. ಹೇಳುವ ತಾತ್ಪರ್ಯ, ಮಲ್ಲಮಾಂಬೆಯ ಒಂದೊಂದು ಶಬ್ದವು ಸಹಿತ ಮಲ್ಲಯ್ಯನ ಮ್ಯಾಲ ಎಷ್ಟು ನಂಬಿಕೆಯಿಂದ ಇಟ್ಟು ಭಕ್ತಿಯನ್ನ ಇಟ್ಟು ಆರಾಧಿಸ್ತಿದ್ಲು. ಆ ಆರಾಧನೆಗೆ ಮಲ್ಲಯ್ಯನೇ ಬಂದು ಕೇಳದ. ಶಿವ 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 ಎಂದೊಮ್ಮೆ ಶಿವನಾಗಿ ಶಿವನ ಪೂಜಿಸೋ. ಶಿವ ಶಿವ ಎಂದರೆ ಸಾಕು ಭಕ್ತಿಯಂ ಶಿವ ನಿನ್ನಾಳಾಗಿರುತ್ತಿ
ಸನಿಹನು ಕಾಲಿಲೊದೆದರು ಕಲ್ಲಿಲೊಗೆದರು ಲೀಲೆಯೊಳವರಿಗೆ ಮುಕ್ತಿ ಇತ್ತನ್ನುವಂತ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು ಅವರಿಂದ ಹಾಡ ಬರೀತಾರೆ. ಆಜಿಸ್ಬೇಕು, ಭಕ್ತಿಯಿಂದ ಭಜಿಸ್ಬೇಕು. ಮೀರಾ ಮಾತೆಯ ಭಕ್ತಿಗೆ ಒಲೆದು ಶ್ರೀಕೃಷ್ಣ ಪರಮಾತ್ಮ ಸಾಕ್ಷಾತ್ಕಾರನಾಗ್ತಾನೆ. ಸೂರದಾಸನ ಭಕ್ತಿಗೆ ಒಲೆದು ಶ್ರೀಕೃಷ್ಣ ಪರಮಾತ್ಮ ಸಾಕ್ಷಾತ್ಕಾರನಾಗ್ತಾನೆ. ಹೆಂಗೋ ಬಸವಣ್ಣನ ಭಕ್ತಿಗೆ ಒಲಿದು ಕೂಡಲ ಸಂಗಮ ಹೆಂಗ ಸಾಕ್ಷಾತ್ಕಾರ ಆಗ್ತಾನೋ, ಅಲ್ಲಮ ಪ್ರಭುವಿನ ಭಕ್ತಿಗೆ ಒಲಿದು ಗುಹೇಶ್ವರ ಹೇಗ ಸಾಕ್ಷಾತ್ಕಾರ ಆಗ್ತಾನೋ, ಅಕ್ಕ ಮಹಾದೇವಿಯ ಭಕ್ತಿಗೆ ಒಲಿದು ಚನ್ನ ಮಲ್ಲಿಕಾರ್ಜುನ ಹೇಗ ಸಾಕ್ಷಾತ್ಕಾರ ಆಗ್ತಾನೋ, ಸೊನ್ನಲಗಿಯ ಸಿದ್ಧರಾಮನ ಭಕ್ತಿಗೆ ಒಲಿದು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಹೇಗ ಸಾಕ್ಷಾತ್ಕಾರನಾಗ್ತಾನೋ, ಹಾಗ ಮಲ್ಲ ಮಾಂಬೆಯ ಭಕ್ತಿಗೆ ಒಲಿದು ಮಲ್ಲಯ್ಯ ಸಹಿತ ಸಾಕ್ಷಾತ್ಕಾರ ಆಗ್ಯಾನ. ಅವಳ ಕಷ್ಟದೊಳಗ ಒಂದಾಗ್ಯಾನ. ಅವಳ ಮಿಕ್ಕ ಕೆಲಸವನ್ನ ಕಾಯಕವನ್ನ ಮಲ್ಲಯ್ಯ ಮುಗಿಸ್ಯಾನ. ಹಂಗ ಭಕ್ತಿ ಇರಬೇಕೆ ವಿನಃ ಭಕ್ತಿಯನ್ನ ಮಾಡಿ ಮನ್ಯಾಗೊಂದು ಒಳಗೊಂದು ಹೊರಗೊಂದು ಇಟ್ಕೊಂಡ್ರೆ ನಡೆಯಂಗಿಲ್ಲ. ಯಾರೋ ಒಬ್ಬಕ್ಕೆ ಕೈ ಮುಗಿದು ಕೇಳಾಕತ್ತಿದ್ಲಿ, ಅಪ್ಪ ಏನಿಲ್ಲ ಒಂದು ಲಾಟ್ರಿ ತೊಗೊಂಡು ಬಂದೀನಿ, ಅದು 10 ಅಂದ್ರೆ ನೀವು 2 ಜಂಪರ್ ಪೀಸ್ ಕೊಡ್ತೀನಿ ಅಂದ್ಲಕ್ಕಿ. ಇದು ಭಕ್ತಿ ಅಲ್ಲ. ಯಪ್ಪ ನಾಳೆ 10ನೇ ಕ್ಲಾಸಿನ ಪರೀಕ್ಷೆ ಆದ, 100ಕ್ಕೆ 100 ಬೀಳುವಂಗ ಮಾಡು. ಅದೇನು ಅವನೇ ಬಂದು ಬರೀಬೇಕೇನು ಪರೀಕ್ಷೆ? ವರ್ಷಕ್ಕೊಮ್ಮೆ ದೇವ್ರ ಮುಂದೆ ಕೈ ಮುಗ್ಕೊಂಡು ನಿಂತ್ರಿ ಆತದೆ. ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದಪ್ಪ ಅಳಿಯದ ಮುನ್ನ, ಮುನ್ನ 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 ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ. ವಯಸ್ಸಾದ ಮುದುಕರ ಮನೆಗೆ ಹೋದಾಗ ಅಂತಿರ್ತಾವಪ್ಪ, ನಮಗೆ ಕರ್ಕೊಂಡು ಹೋಗ ನಮ್ಮ ಮಾವೇನವ, ಬಂದಾಗ ಹೋಗ್ಬೇಕು. ಇದ್ದಾಗನೇ ನೆನೆಸ್ಕೊಳ್ಬೇಕೇ ವಿನಃ ಇಲ್ಲದಾಗ ಅಲ್ಲ. ನೆನವಿದ್ದಾಗಲೇ ಭಕ್ತಿ. ಹರಪೂಜೆ ಗುರು ಸೇವೆ ಬರಿದೆ ಸುಖ ಭೋಗ. ಹಂಗ ಶಕ್ತಿ ಇದ್ದಾಗನೇ ಭಕ್ತಿ ಮಾಡಬೇಕೆ ವಿನಃ ಶಕ್ತಿ ನಿಂತೊತ್ತ ಕಾಲನಾಗ ನನಗೆ ಕರ್ಕೋ ಅಂದ್ರೆ ಅವ ಯಾಕೆ ಬರುತ್ತ? ನನಗೆ ಇದ್ದಾಗ ನೆನೆಸ್ಕೊಂಡಿಲ್ಲ, ಇರ್ಲಾರ್ದಾಗ ನನಗೆ ಯಾಕೆ ನೆನೆಸ್ಕೊಳತಿ ಅಂತ ನಾವ. ಅದಕ್ಕೆ ಕಾಶಿ ರಾಮೇಶ್ವರ ಅಂತಿರ್ತಾವ ನಿಮ್ಮ ಮಕ್ಕಳೇ. ವಯಸ್ಸಾದ ಮೇಲೆ ಹೋಗಬೇಕು. ವಯಸ್ಸಾದ ಮೇಲೆ ನೀ ಇದ್ರೆ ಹೋಗಬೇಕಲ್ಲ. ವಯಸ್ಸಾಗೋಕ್ಕಿಂತ ಮೊದಲು ನೀನ ಹೋಗಿರ್ತಿ. ಜಡ್ಜನಕ್ಕು ನನಕ್ಕೋ. ವಯಸ್ಸು ಇದ್ದಾಗನೇ ಭಕ್ತಿ ಮಾಡಬೇಕು. ಶಕ್ತಿ ಇದ್ದಾಗನೇ ಭಕ್ತಿ ಮಾಡಬೇಕು. ರೊಕ್ಕ ಇದ್ದಾಗನೇ ಭಕ್ತಿ ಮಾಡಬೇಕು. ಇರ್ಲಾರ್ದ ಕಾಲಕ್ಕೆ ಯಪ್ಪ ನಿನಗೆ ಬಂಗಾರದ ಕಿರೀಟ ಮಾಡಿಸ್ತೀನಿ, ನನಗಿಂತ ಕೆಲಸ ಮಾಡಿಕೊಟ್ರು. ಇದ್ದಾಗ ಮಾಡಲಿಲ್ಲ, ಇರ್ಲಾರ್ದಾಗ ನೆನೆಸ್ಕೋತ ಕುಂದ್ರೋರು ನಾವು ಅಲ್ಲ. ನೆನವಿದ್ದಾಗಲೇ ಭಕ್ತಿ. ಹಂಗ ಮಲ್ಲ ಮಾಂಬೆಯ ತುಂಬ ಯೌವನದೊಳಗ ಆ ವಯಸ್ಸಿನೊಳಗೂ ಸಹಿತ ಭಕ್ತಿಯನ್ನ ಮಾಡಿದಾಳ. ಆ ಭಕ್ತಿಗೆ ಮಲ್ಲಯ್ಯ ಸಾಕ್ಷಾತ್ಕಾರ ಆಗ್ಯಾನ. ಆ ಸಾಕ್ಷಾತ್ಕಾರಕ್ಕ ಇಡೀ ಊರು ಜನ ನಿಬ್ಬೆರಗಾಗ್ಯದ. ಅವಳ ಭಕ್ತಿ ಇಡೀ ಊರಿಗೆ ಗೊತ್ತಾಗ್ತದ. ನೆಗೆಣ್ಣೆಯರು ಮಾತ್ರ ಮಲ್ಲ ಮಾಂಬೆಯ ಶಕ್ತಿಯನ್ನ ಅರಿಲಿಲ್ಲ. ದೀಪದ ಕೆಳಗ ಕತ್ತಲಿರ್ತದ. ದೀಪದ ಕೆಳಗನೆ ಕತ್ತಲಿರ್ತದ. ದೀಪ ಹಚ್ಚಿಟ್ಟಾಗ ಸುತ್ತ ಬೆಳಕು ಬರ್ತದ. ಆದ್ರೆ ದೀಪದ ಕೆಳಗನೆ ಕತ್ತಲೆ ಹಂಗಿರ್ತದ. ಹಂಗ ಮಲ್ಲ ಮಾಂಬೆಯನ್ನ ಅರ್ಥ ಮಾಡ್ಕೊಳ್ಳದೆ ಇರುವಂಥ ಎಲ್ಲ ನೆಗೆಣ್ಣಿಯರು ಹೆಂಗಿದ್ದಂಗಂದ್ರ ದೀಪದ ಕೆಳಗಿದ್ದಂಗ ಇಡೀ ಊರು ಜನ ಬೆಳಕನ್ನ ಅನುಭವಿಸಿ ಮಲ್ಲಮ್ಮನನ್ನ ಆರಾಧಿಸ್ತಾರ. ಹಂಗ ಮಲ್ಲ ಮಾಂಬೆಯ ಭಕ್ತಿ, ಮಲ್ಲ ಮಾಂಬೆಯ ಶಕ್ತಿ ಇಡೀ ಊರಿಗೆ ಗೊತ್ತಾಗ್ಯದ. ಆದ್ರೆ ನೆಗೆಣ್ಣಿಯರಿಗೆ ಗೊತ್ತಾಗಿಲ್ಲ. ಅಂಥ ನೆಗೆಣ್ಣಿಯರು
ಕಾಡೋದ ಮಾತ್ರ ತಪ್ಪಿಸ್ಲಿಲ್ಲ. ಮತ್ತ ಹೆಂಗ ಕಾಡ್ತಾರ ಅಂದ್ರ, ಎಷ್ಟು ಕಾಡ್ತಾರ ಅಂದ್ರ, ಒಂದು ಹೊತ್ತಿನ ನೀರಿರ್ಲಾರ್ದಂಗ, ಒಂದು ಹೊತ್ತಿನ ಊಟ ಇರ್ಲಾರ್ದಂಗ ಕಾಡ್ತಾರ. ಇನ್ನು ಎಷ್ಟು ಕಾಡ್ತಾರ ಅಂದ್ರ ಇವತ್ತಲ್ಲ ನಾಳೆ ದಿವಸ ನೋಡೋಣ ಅನ್ನುವಂಥ ಮಾತು ಈ ಒಂದು ಸಂದರ್ಭದೊಳಗ ತಿಳಿಸಿ, ನಮ್ಮ ACS ಕಡ್ಕೋಳ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಅದ. ನೀವೆಲ್ಲ ಮೊಬೈಲ್ ಉಪಯೋಗ ಮಾಡ್ತೀರಿಲ್ಲ? ತಿಳಿದವ್ರು ಉಪಯೋಗ ಮಾಡ್ತೀರಿ, ತಿಳಿಯಾರ್ದವ್ರು ಉಪಯೋಗ ಮಾಡ್ತೀರಿ, ನನಗೆ ಗೊತ್ತದ. ಮೊಬೈಲ್ ಇರಲಿಲ್ಲ ಅಂದ್ರೆ ಊಟನೂ ಮಾಡಲ್ಲ, ಹೊರಗೂ ಹೋಗಲ್ಲ ಒಂದಿಷ್ಟು ಮಂದಿ. ಇವು ಎರಡು ಬೇಕು ಅಂದ್ರೆ ಮೊಬೈಲ್ ಕೈಯಾಗ ಬೇಕು. ನಮ್ಮ ACS ಕಡ್ಕೋಳ್ ಅಂದ್ರೆ ಅಮರೇಶ್, ಇವನು ಸುಮಾರು 4-5 ವರ್ಷಗಳಿಂದ ಈ ಚಾನಲನ್ನು ಓಪನ್ ಮಾಡಿ ಎಲ್ಲೆಲ್ಲಿ ಪುರಾಣ, ಪ್ರವಚನ, ಧಾರ್ಮಿಕ ಕಾರ್ಯಕ್ರಮಗಳು ಅನ್ನುವಂಥದ್ದು ನಡೀತದ ಅಲ್ಲಲ್ಲಿ ಹೋಗ್ತಾನ. ಹೋಗಿ ಕಾರ್ಯಕ್ರಮದ ರೆಕಾರ್ಡನ್ನು ಮಾಡಿ ಇಡೀ ಜಗತ್ತಿಗೆ ಪಸರಿಸುವಂಥ ಕಾರ್ಯವನ್ನು ಮಾಡ್ತಿದ್ದಾನೆ. ಅವನಿಗೆ ನಿಮ್ಮ ಜೋರಾದ ಚಪ್ಪಾಳೆ ಅನ್ನುವಂಥದ್ದನ್ನು ಕೊಡಬೇಕು. ಅಂಥ ಅಮರೇಶ್ ಮಾಡುವಂಥ ಕಾರ್ಯ ವಿದೇಶದೊಳಗಿರುವಂಥವರು ಸಹಿತ ಅವನಿಗೆ ಅಭಿನಂದನೆಗಳನ್ನು ಸಲ್ಲಿಸಿದಾರೆಂದ್ರೆ ತಿಳ್ಕೊಳ್ಬೇಕು ಆತನ ಭಕ್ತಿ ಅಂಥದ್ದದ. ಅಂಥ ಭಕ್ತಿ ಯಾವತ್ತಿಗೂ ಶ್ರೀಮಠದ ಜೊತೆಗೆ ಆತ ಇಟ್ಟಾನ ಅನ್ನೋದಕ್ಕನೆ ಇವತ್ತು ನಮ್ಮ ಮುಂದೆ ಬಂದ ನಿಂತಾನೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಾಗ್ತದೆ. ಸುಮಾರು ನನ್ನ ಪ್ರವಚನ ಮತ್ತು ನಮ್ಮ ಸೊನ್ನದ ಶ್ರೀಗಳವರ ಪ್ರವಚನ, ನಮ್ಮ ಸಿದ್ಧಕಬೀರ ಶ್ರೀಗಳವರ ಪ್ರವಚನ, ಎಲ್ಲೆಲ್ಲಿ ಪ್ರವಚನಗಳು ನಡೀತದೆ ಅಲ್ಲೆಲ್ಲ ಹೋಗ್ತಾನೆ. ಆ ಪ್ರವಚನಗಳನ್ನು ರೆಕಾರ್ಡ್ ಮಾಡ್ತಾನೆ. ಈ ಫೇಸ್ಬುಕ್ ಒಳಗ, ಯೂಟ್ಯೂಬ್ ಒಳಗ, ಇನ್ಸ್ಟಾಗ್ರಾಮ್ ಒಳಗ ಅಪ್ಲೋಡ್ ಮಾಡುವುದರ ಮೂಲಕ ಈ ನಾಡಿಗೆ, ಈ ಜಗತ್ತಿಗೆ ಈ ಧಾರ್ಮಿಕ ಭಾವನೆ, ಧಾರ್ಮಿಕ ಸಂದೇಶಗಳನ್ನು ಪಸರಿಸುವಂಥ ಕಾರ್ಯವನ್ನು ಮಾಡ್ತಿದ್ದಾನೆ. ಅವನಿಗೆ ಮತ್ತೊಮ್ಮೆ ನಿಮ್ಮ ಜೋರಾದ ಚಪ್ಪಾಳೆಗಳ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಿ ಇವತ್ತಿನ ಈ ಒಂದು ಪುರಾಣಕ್ಕೆ ವಿರಾಮವನ್ನು ನೀಡ್ತಿದ್ದೇನೆ. ಜೈ ಗುರು ಬಸವೇಶ್ವರ.